ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಗ್ರಾಮಗಳ ಸುಮಾರು 2390 ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನ ಕೆಐಎಡಿಬಿ ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿದೆ. ಇದನ್ನು ಖಂಡಿಸಿ ರೈತರು ಕಳೆದ 128 ದಿನಗಳಿಂದ ನಿರಂತರ ಹೋರಾಟ ನಡೆಸುತ್ತಿದ್ದಾರೆ. ಇನ್ನು ರೈತರ ಹುತಾತ್ಮ ದಿನಾಚರಣೆಯ ಅಂಗವಾಗಿ ಇಂದು ಭೂಸ್ವಾಧೀನ ವಿರೋಧಿ ದಿನ ಆಚರಿಸಿದ ರೈತರು ಸರ್ಕಾರದ ವಿರುದ್ಧ ವಿನೂತನವಾಗಿ ಪಿಂಡ ಪ್ರದಾನ ಹಾಗೂ ಹೊರಕೆ ಪೂಜೆ ಮಾಡಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಕೃಷಿಗೆ ಯೋಗ್ಯವಲ್ಲದ ಖಾಲಿ ಭೂಮಿಯಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಲಿ, ಅದಕ್ಕೆ ನಮ್ಮ ಅಭ್ಯಂತರವಿಲ್ಲ. ಆದರೆ ತಲತಲಾಂತರಗಳಿಂದ ನೆಚ್ಚಿಕೊಂಡು ಕೃಷಿ ಮಾಡುತ್ತಿರುವ ಫಲವತ್ತಾದ ಭೂಮಿಯನ್ನ ಮಾತ್ರ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ. ತಕ್ಷಣವೇ ಭೂಸ್ವಾಧೀನ ಪ್ರಕ್ರಿಯೆಯನ್ನ ಕೈಬಿಡಬೇಕು ಎಂದು ಹೋರಾಟಗಾರರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿ 13 ಹಳ್ಳಿಗಳಲ್ಲಿ ರೈತರ ಫಲವತ್ತಾದ ಕೃಷಿಗೆ ಯೋಗ್ಯವಾದ ಭೂಮಿಯನ್ನು ಬಿಟ್ಟುಕೊಡಬೇಕು. ಅದಕ್ಕೆ ನಾವು ಸತತ ಯಾವುದೇ ಕಷ್ಟ ಬಂದು ಯಾವುದೇ ಪರಿಸ್ಥಿತಿ ಬಂದು ಎದುರಿಸಲು ಸಿದ್ಧರಾಗಿ ನಮ್ಮ ಹೋರಾಟಗಾರರು, ರೈತ ಮುಖಂಡರು, ರೈತ ಮಹಿಳೆಯರು ಮತ್ತು ರೈತರು ಎಲ್ಲರೂ ಕೂಡ ನಾವು ಸಂಘಟಿತರಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಇವತ್ತೇನು ಹುತಾತ್ಮರ ಆತ್ಮಕ್ಕೆ ಶಾಂತಿ ಕೊಡದೆ ಮುಂದಿನ ದಿನಗಳಲ್ಲಿ ಕೂಡ ನಮಗೆ ಏನು ಈ ಒಂದು ಹೋರಾಟದ ಪ್ರತಿಫಲ ಸಿಗಲೇಬೇಕು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ರಾಜಣ್ಣ, ಹೋರಾಟ ಸಮಿತಿಯ ಅಧ್ಯಕ್ಷರಾದ ಬಿ ಕೃಷ್ಣಪ್ಪ, ಉಪಾಧ್ಯಕ್ಷರಾದ ಅಜಿತ್ ಕುಮಾರ್, ಕಾರ್ಯಾಧ್ಯಕ್ಷರಾದ ಅಶ್ವಥ್ ನಾರಾಯಣ್ ಗೌಡ, ರೈತ ಸಂಘದ ಅಧ್ಯಕ್ಷರಾದ ರಾಮನಾಥ್ ರೆಡ್ಡಿ ಹಾಗೂ ಜಿಲ್ಲಾ ಕಾರ್ಯದರ್ಶಿ ಗೋಪಾಲ್ ಗೌಡ ಸೇರಿದಂತೆ ರೈತರು ಭಾಗವಹಿಸಿದ್ರು. ಸರ್ಕಾರಕ್ಕೆ ತಿದ್ದುಪಡಿ ಮಾಡಿ, ಯಾಕಂದ್ರೆ 128 ದಿವಸ ಆಗಿದೆ. ಇದುವರೆಗೂ ನಮ್ಮ ರೈತರು ಏನಾಗಿದ್ದಾರೆ, ಸೊಳ್ಳಿಗಳ ಕಚ್ಚಿಸ್ಕೊಂಡು ಮಳೆಗೆ ಗಾಳಿಯಾಗ ಬಿಸಿಲಾಗ ಮಕ್ಕಳನ್ನ ಹಾಕೊಂಡು ದನಗಳು ಕಟ್ಟಾಕೊಂಡು ಇಲ್ಲಿ ಜೀವನ ಮಾಡ್ತಾ ಇದ್ವಲ್ಲ. ನಮ್ಮ ಸರ್ಕಾರ ಏನ್ ಮಾಡ್ತಾ ಇದೆ, ಕಣ್ಣು ಮುಚ್ಕೊಂಡಿದೆ. ನಮ್ಮ ಜಿಲ್ಲಾಡಳಿತ ಆದ್ರೆ ನಾನು ಮನವಿ ಪತ್ರ ಕೊಡ್ತೀನಿ ಅಂತ ಹೇಳ್ಕೊಂಡು ನಮ್ಮ ಜಿಲ್ಲಾಡಳಿತ ನಮ್ಗೆ ಬೇಕಾದಷ್ಟು ಮೋಸ ಮಾಡ್ತಾ ಇದೆ. ನಮ್ಮ ಜಿಲ್ಲಾಡಳಿತನೂ ಸತ್ತಾಗೈತೆ, ನಮ್ಮ ಸರ್ಕಾರ ಸತ್ತಾಗೈತೆ, ಅದಕ್ಕೆಲ್ಲ ಸತ್ತಾಗಿದೆ. ನಮ್ಮ ಪಾಲಕ ಅಂತ ಅವ್ರಿಗೂ ಪಿಂಡ ಪ್ರದರ್ಶನ ಬಿಟ್ಟಿದ್ದೀವಿ ನಾವು ಇವತ್ತು. ಪರಕೆ ಒನಕೆ ಎಲ್ಲ ನಮ್ಮ ಕೈಗೆ ಬಂದಿದೆ. ಯಾಕಂದ್ರೆ ಸರ್ಕಾರ ನಮ್ಗೆ ಇನ್ನೂ ಕಿತ್ಕೊಳ್ಳ ಕೊಟ್ರೆ ಒನಕೆ ಹಿಡ್ಕೊಂಡು ನಾವು ಹೋರಾಡ್ತೀವಿ. ಒಗ್ಗಟ್ಟಾಗಿರ್ಬೇಕು. ಇಲ್ಲ ಅಂದ್ರೆ ಬರುವ ದಿನಗಳಲ್ಲಿ ಈ ಸರ್ಕಾರ ನಡೆಸೋರು ಮತ್ತು ಸರ್ಕಾರ ಅಧಿಕಾರಿಗಳು ಈ ಭೂಮಿಯನ್ನ ಕೊಳ್ಳೆಗೊಳ್ಳೋದಕ್ಕೆ ಯಾವ ಕಾನೂನನ್ನು ರೂಪಿಸಬೇಕು, ಈಗಾಗಲೇ ಎಲ್ಲ ಕಾನೂನು ರೂಪಿಸಿದ್ದಾರೆ. ಭೂಮಿಯನ್ನ ಕೊಳ್ಳೆ ಹೊಡೆಯೋದಕ್ಕೆ ಹಲವಾರು ಕಾನೂನುಗಳನ್ನು ರೂಪಿಸಿ ರೈತರ ಮೇಲೆ, ಬಡಪಾಯಿಗಳ ಮೇಲೆ ಕಾನೂನುಗಳು ಹೇಳಿ ಕೃಷಿ ಭೂಮಿಯನ್ನ ಕಿತ್ಕೊಳ್ತಕ್ಕಂತ ಹುನ್ನಾರವನ್ನ ಹೊಡ್ತಾ ಇದ್ದಾರೆ. ಇದು ಸರಿಯಾದ ಕ್ರಮ ಅಲ್ಲ ಅನ್ನೋದನ್ನ ರಾಜ್ಯ ಸರ್ಕಾರಕ್ಕೆ ಹೇಳ್ತಾ ಇದೀವಿ.